ಒಳ್ಳೇದಾಗಿ ದೇವ್ರು ಒಳ್ಳೇದು ಮಾಡಿ ಪರವಾಗಿಲ್ಲ ದೇವ್ರು ಒಳ್ಳೇದು ಮಾಡಪ್ಪ ಹೋಗಿ ಬರ್ತೀನಿ. ಥ್ಯಾಂಕ್ ಯು. ಇಲ್ಲೇ ಅದೇ ಥರ ನಾವು ಹಚ್ಕೊಳಂಗಿಲ್ಲ ನೋಡ್ರಿ, ಸಂದರ್ಭ ಒಂದೇ ಥರ ಇರಲ್ಲ, ಅದರಿಂದಾಗಿ ನಾವು ಊಟ ಮಾಡ್ಕೊಂಡು ಬಂದಿದ್ದೀವಿ. ಹಾಯ್, ಹಲೋ, ನಮಸ್ಕಾರ, ಅಸ್ಸಲಾಂ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಇವತ್ತಿನ ನೀವು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ಬೆಳಗ್ಗಿನ ಟೈಮ್ ಇದೆ ನೋಡ್ರಿ. ಅಪ್ಪಾಜಿಗೆ ನಾಷ್ಟ ಮಾಡಿಸ್ತಾ ಇದ್ದೀನಿ. ಅಪ್ಪಾಜಿದು ಸ್ನಾನ ಕೂಡ ಆಗಿದೆ ಫ್ರೆಂಡ್ಸ್. ನಮ್ಮ ಹಸ್ಬೆಂಡು ಅಪ್ಪಾಜಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಇವಾಗೆ ಮಕ್ಕಳಿಗೆ ಸ್ಕೂಲಿಗೆ ಬಿಡೋಕ್ಕಂತ ಹೋಗಿದ್ದಾರ ಫ್ರೆಂಡ್ಸ್. ನಾನು ಕೂಡ ರೆಡಿ ಆಗಿದ್ದೀನಿ. ನಂದು ಸ್ನಾನ ಆಗೈತೆ, ನಾನು ಕೂಡ ರೆಡಿಯಾಗಿ ಬುರ್ಕ ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ನಮ್ಮ ಹಸ್ಬೆಂಡು ಇಡ್ಲಿ, ಉಪ್ಮಾ ಅವೆಲ್ಲ ತೊಗೊಂಡ್ಬಂದು ಕೊಟ್ಟಿದ್ರು ಫ್ರೆಂಡ್ಸ್ ನಾಷ್ಟಕ್ಕೋಸ್ಕರ. ಇವತ್ತು ಅಂದರೆ ಸ್ವಲ್ಪ ಬೇಗನೆ ಕೆಲಸ ಮಾಡಿಕೊಂಡೆ. ಬಟ್ಟೆ ಒಗೆಯೋದು, ಪಾತ್ರೆ ತೊಳೆದು ಅವೆಲ್ಲ ಆಗೋಷ್ಟಿಗೆ ಸ್ವಲ್ಪ ಟೈಮ್ ಆಯ್ತು ರೀ. ನಾಷ್ಟ ರೆಡಿ ಮಾಡೋಕ್ಕೆ ಟೈಮ್ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ಹೊರಗಡೆಯಿಂದನೇ ತೊಗೊಂಡು ಬರ್ತೀನಿ ಹೇಳಂತ ಅಂದಿದ್ರು. ತೊಗೊಂಡ್ಬಂದು ಕೊಟ್ಟಿದ್ದಾರೆ ರೀ ನಾಷ್ಟ. ಮತ್ತು ನೋಡಿರಿ, ಇವಾಗ ಅಪ್ಪಾಜಿಗೆ ನಾಷ್ಟ ಮಾಡಿಸ್ತಾ ಇದ್ದೀನಿ. ನಾವು ಇವತ್ತು ಅಪ್ಪಾಜಿ ಆ ಟ್ರೀಟ್ಮೆಂಟ್ಗೋಸ್ಕರ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಯಾವ ಊರಿಗೆ ಹೋಗ್ತಾ ಇದ್ವಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲು ಅಂದರೆ ನಾನು ನಿನ್ನೆ ನಮ್ಮ ಓಣಿಯಲ್ಲೇ ಫ್ರೆಂಡ್ಸ್ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗಿದ್ದೆ. ಅಪ್ಪಾಜಿಗೆ ಈ ಥರ ಎಲ್ಲ ಆಗಿದೆ ಅಂತ ಹೇಳಿದೆ ಏನು ಮಾಡಬೇಕು, ಬೇಗ ಆರಾಮಾಗ್ತಾ ಇಲ್ಲ ಏನಿಲ್ಲ ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್. ಸ್ವಲ್ಪ ನನಗೂ ತೋರಿಸ್ಕೊಂಡು ಬರೋಕ್ಕಂತಲೇ ಹೋಗಿದ್ವಿ, ನಾನು ಮತ್ತು ನಮ್ಮ ಹಸ್ಬೆಂಡು. ರಾತ್ರಿ ಹೋದಾಗೆ ಹೇಳ್ಕೊಂಡೆ ನಾನು, ಅಂಕಲ್ ಈ ಥರ ಆಗಿದೆ ಅಪ್ಪಾಜಿಗೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ, ಹೌದೇನಮ್ಮ, ಒಂದು ಕಡೆ ನಾನು ಹೇಳ್ತೀನಿ, ಅಲ್ಲಿ ಹೋಗಿ ಒಂದಿಬ್ಬರು ಇಲ್ಲೇ ನಮ್ಮ ಓಣ್ಯಾಗೆ ಅಂದ್ರೂ ಒಬ್ಬ ಆಂಟಿಗೆ, ಒಬ್ಬ ಅಜ್ಜಿಗೆ ಈ ಥರ ಆಗಿತ್ತಂತೆ. ಅಪ್ಪಾಜಿಗೆ ಆಗಿದ್ದೆಲ್ಲ ಪ್ಯಾರಲೈಸ್ ಆ ಥರ ಆಗಿದ್ದೆಲ್ಲ ಅವ್ರಿಗೆ ಆರಾಮಾಗಿದೆ. ತೋರಿಸ್ಕೊಂಡು ಬಂದಿದ್ದ ನಂತರ ನನ್ನ ಅಡ್ರೆಸ್ ಅವ್ರ ಹತ್ರ ಇರುತ್ತೆ ನೋಡಿ, ಇಸ್ಕೊಂಡು ಹೋಗಿ ತೋರಿಸ್ಕೊಂಡು ಬನ್ನಿಯಮ್ಮ, ಆರಾಮಾಗುತ್ತೆ ಅಂತ ಅಂದಿದ್ರು. ಅದರಿಂದಾಗಿ ಮತ್ತೆ ಅವ್ರ ಮನೆಗೆ ಹೋಗಿ ನಾನು ಅಡ್ರೆಸ್ ಇಸ್ಕೊಂಡು ಬಂದೆ ಫ್ರೆಂಡ್ಸ್. ಆ ಅಜ್ಜಿಗೂ ನೋಡಿದೆ, ಆರಾಮಾಗ್ಯಾರ. ಇನ್ನೊಬ್ಬರು ಆಂಟಿ ಇದ್ರಲ್ಲ, ಅವ್ರಿಗೂ ಕೂಡ ಮಾತಾಡಿಸಿದೆ ಫ್ರೆಂಡ್ಸ್. ಇಬ್ಬರು ಕೂಡ ನಡೀತಾ ಇದ್ದಾರೆ ಫ್ರೆಂಡ್ಸ್, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಎಲ್ಲ ಬೇಸ್ ಆರಾಮಾಗ್ಯಾರ. ಅದರಿಂದಾಗಿ ನಾನು ಅಪ್ಪಾಜಿಗೆ ಅಲ್ಲಿ ಕರ್ಕೊಂಡು ಹೋದರೆ ಚೆನ್ನಾಗಿರುತ್ತಲ್ಲ ಅನ್ನೋದು ಒಂಥರ ಖುಷಿನೂ ಆಗ್ತಾಯಿದೆ. ಕರ್ಕೊಂಡು ಹೋಗಬೇಕು ಅಪ್ಪ, ಅವ್ರು ನಡೆಯೋದು ನೋಡಿದರೆ ನನಗೊಂಥರ ಖುಷಿನೂ, ಅಪ್ಪರೂ ಹಿಂಗೆ ಆರಾಮಾಗ್ತಾರೇನೋ ಅನ್ನೋ ಥರ ಒಂಥರ ಭಾಳನೇ ಇದು ಕುತೂಹಲ ಇದೆ ಫ್ರೆಂಡ್ಸ್. ಅಪ್ಪಾಜಿಗೂ ಭಾಳ ಆಸೆ ಇದೆ ಫ್ರೆಂಡ್ಸ್, ನಾನು ಯಾವಾಗ ಆರಾಮಾಗ್ತೀನಮ್ಮ, ಏನಾದರೂ ಮಾತಾಡ್ಕೊಂತ ಕುಂತಿರ್ತೀನಲ್ಲ ಅಪ್ಪಾಜಿ ಕಡೆ, ಆವಾಗ ಹೇಳ್ತಿರ್ತಾರೆ, ನಾನು ಯಾವಾಗ ಆರಾಮಾಗ್ತೀನೋ ಏನೋ, ನಾನು ಎಷ್ಟು ಆರಾಮಿಲ್ದಂಗೆ ಆಗುತ್ತಂತ ನಾನು ಯಾವತ್ತೂ ಯೋಚನೆ ಮಾಡಿದ್ದಿಲ್ಲಮ್ಮ, ಯಾಕೆ ದೇವ್ರು ಈ ಥರ ಮಾಡ್ಬಿಟ್ಟ ನನಗೆ ಅಂತೇಳಿ ಒಂಥರ ಫೀಲ್ ಮಾಡ್ಕೊತಾರೆ ಫ್ರೆಂಡ್ಸ್. ನಾನು ಇನ್ನೊಬ್ಬರ ಕಡೆ ಈ ಥರ ನನ್ನ ಕೆಲಸ ಎಲ್ಲ ಮಾಡಿಸ್ಕೊತಾ ಇದ್ದೀನಲ್ಲ, ಯಾಕೆ ದೇವ್ರು ನನಗೆ ಹಿಂಗೆ ಮಾಡ್ಯಾನ ಅಂಥೇಳಿ ತುಂಬ ಹರ್ಟ್ ಮಾಡ್ಕೊಂಡು ಫೀಲ್ ಮಾಡ್ಕೊತಿರ್ತಾರೆ. ಆದರೆ ಕೂಡ ನಾನು ಅವರಿಗೆ ಜಾಸ್ತಿ ಟೆನ್ಷನ್ ತಗೊಳ್ಳೋ ಥರ ಮಾತಾಡೋಂಗಿಲ್ಲ. ಯಾಕಂದರೆ ಮೈಂಡ್ ಫ್ರೀ ಇಟ್ಬಿಟ್ಟು ಮಜಾಕ್ ಮಸ್ತಿ ಮಾಡೋದು, ಆ ಥರ ಅವ್ರಿಗೆ ಆ್ಯಕ್ಟಿವಿಟಿ ಆಗಿರಬೇಕು. ಯಾಕಂದರೆ ಅವರು ಜಾಸ್ತಿ ಟೆನ್ಷನ್ ತೊಗೊಂಡೇ ಈ ಥರ BP ಜಾಸ್ತಿ ಆಗಿ ಅದು ಮೆದುಳಿನ ನರಗಳು ಒಡೆದು ಆ ಥರ ಆಗಿದ್ದಾವೆ ಫ್ರೆಂಡ್ಸ್. ಇವ್ರಿಗೆ ಪ್ಯಾರಲೈಸು ಇದರಿಂದನೇ ಬರೋದು. ಅದಕ್ಕೋಸ್ಕರ ನೋಡಿರಿ, ಅದಕ್ಕೆ ಮೈಂಡ್ ಫ್ರೀ ಇಡ್ತೀನಿ ಅವ್ರಿಗೆ. ಯಾವಾಗಲೂ ನಾನು ಅವ್ರ ಮುಂದೆ ಮಾತಾಡ್ಬೇಕಂತಂದರೆ, ನೀವು ವಿಡಿಯೋದಲ್ಲಿ ಎಲ್ಲ ನೋಡಿರ್ಬೋದು, ಕೇಳಿರ್ಬೋದು, ಎಷ್ಟು ಅವ್ರಿಗೆ ಆರಾಮಿಲ್ಲ ಅಂತಂದರೆ ಅವ್ರ ಮುಂದೆ ನಾನು ನಕ್ಕಂತಾನೆ, ಕಾಮಿಡಿ ಮಾಡ್ಕೊತಾನೆ ಮಾತಾಡ್ತಿರ್ತೀವಿ. ಅವರಿಗೆ ಮೈಂಡು ಏನು ಟೆನ್ಷನ್ ತೊಗೋಬಾರ್ದು ಅವರು ಅಂತ ಹೇಳ್ಬಿಟ್ಟು ನಾವು ಆ ಥರ ಮಾತಾಡೋದು. ಏನು ಟೆನ್ಷನ್ ಇದ್ರೇನು ನಾನು ನಮ್ಮ ಹಸ್ಬೆಂಡ್ ಹತ್ರನೇ ಹೇಳ್ಕೊತೀನಿ, ಇಲ್ಲಾಂದರೆ ಒಬ್ಬಳೇ ಕುಂತು ಅಳ್ಕೊತ ಇರ್ತೀನಿ ನೋಡಿರಿ, ಆ ಥರ ಇರುತ್ತೆ. ಅಷ್ಟು ಈ ಥರ ಪ್ರಾಬ್ಲಮ್ಸ್ಗಳು ಇದ್ದಾವೆ ನಮ್ಮೆಲ್ಲ. ಮತ್ತು ಫ್ರೆಂಡ್ಸ್ ನೋಡಿರಿ, ಅಪ್ಪಾಜಿಗೆ ಸ್ವೆಟ್ರ್ ಎಲ್ಲ ಇದು ಲುಂಗಿ ಉಡಿಸಿ ರೆಡಿ ಮಾಡಿದ್ದೀನಿ, ಬಾಚಿದ ನಂತರ ಅಪ್ಪ, ಏನು ನನಗೆ ಹಿಂಗೆ ಕರ್ಕೊಂಡು ಹೋಗ್ಕೇನು, ಊರಿಂದ ಊರಿಗೆ ಹೋಗೋದೈತೆ, ನನಗೆ ಸ್ವೆಟ್ರ್ ಮೇಲೇ ಕರ್ಕೊಂಡು ಹೋಗ್ಕೇನು, ಈ ಥರ ಕುರ್ತಾ ಪೈಜಾಮ ಮೊದಲು ಉಟ್ಕೊತಿದ್ರಲ್ಲ ಫ್ರೆಂಡ್ಸ್, ಅದು ಉಡಿಸಿ ನನಗೆ, ನಾನು ಇದೆಲ್ಲ ಉಡಿಸಿದರೆ ಬೇಸ್, ಇಲ್ಲಾಂದ್ರೆ ಮಂದಿ ಏನು ಅನ್ಕೊತಾರಂತ ಹೇಳಕತ್ತಾರ. ಅದರಿಂದಾಗಿ ಆಯ್ತಪ್ಪ ಅಂತ ಹೇಳಿಬಿಟ್ಟು ಮತ್ತೆ ನಾನು ಇದು ತೊಗೊಂಡು ಬಂದೆ ನೋಡಿರಿ ಕುರ್ತಾ. ಯಪ್ಪ, ನಮ್ಮ ಅಪ್ಪಾಜಿಗೆ ನೀಟಾಗಿರ್ಬೇಕು ಅನ್ನೋದು ಭಾಳ ಫ್ರೆಂಡ್ಸು.
ನೋಡ್ರಿ ಇದು ಲೆಫ್ಟ್ ಕೈನೇ ಕೈ ವರ್ಕೌಟ್ ಆಗಲ್ಲ ಫ್ರೆಂಡ್ಸ್, ಕೈ ಮತ್ತು ಒಂದು ಕಾಲು. ರೈಟ್ ಹ್ಯಾಂಡ್ ಚೆನ್ನಾಗೈತಲ್ಲ ನೋಡ್ರಿ ಹೆಂಗೆ ಹೇಳ್ಕೊಂತಿರ್ತಾರೆ. ಯಾವಾಗ ಆರಾಮಾಗ್ತಾರೆ ಅನ್ನೋ ಥರ ಇದೆ ಫ್ರೆಂಡ್ಸ್. ಜಲ್ದಿ ಆರಾಮಾಗ್ಬೇಕು ನೋಡ್ರಿ ನಾವು ಅಪ್ಪಾಜಿ. ಅವ್ರು ನಡೆಯೋದು ನಾನು ಯಾವಾಗ ನೋಡ್ತೀನಿ ಅನ್ನೋ ಅಂದಂಗೆ ಆಗೈತಿ. ಆದಷ್ಟು ದುವಾ ಮಾಡಿರಿಪ್ಪ ನಮ್ಮ ಅಪ್ಪಾಜಿಗೋಸ್ಕರ ಬೇಗ ಆರಾಮಾಗಲಿ ಅಂತ ಹೇಳ್ಬಿಟ್ಟು. ಮತ್ತು ನೋಡಿರಿ ಇವಾಗ ಎಷ್ಟು 4ನೇ ಕಡೆ ಇದು ಟ್ರೀಟ್ಮೆಂಟ್ ಫ್ರೆಂಡ್ಸ್ ಹೋಗ್ತಾ ಇರೋದು. ಒಂದು ಹುಬ್ಳಿಯಲ್ಲಿ ಫಸ್ಟ್, ನೆಕ್ಸ್ಟ್ ಗದಗಲ್ಲಿ, ಮತ್ತು ಥರ್ಡು ಅದು 7 ದಿನದ ಔಷಧಿ ಕೊಟ್ಟಿದ್ದಾರಲ್ಲ ಫ್ರೆಂಡ್ಸ್, ಅಲ್ಲಿ ಆಗಿದ ನಂತರ ಇವಾಗ ಇಲ್ಲಿ ಹೋಗ್ತಾ ಇರೋದು 4ನೇದು ಔಷಧಿ ಇದು ಟ್ರೀಟ್ಮೆಂಟ್. ಮತ್ತು ಅದು 7 ದಿನದ್ದು ನಾಟಿ ಔಷಧಿ ಕೊಡಿಸ್ಕೊಂಡು ಬಂದೀವಲ್ಲ, ಅವೆಲ್ಲ ಟ್ಯಾಬ್ಲೆಟ್ಸು 1 ಮಂತಿಂದು ಕೊಟ್ಟಿದ್ರು ಫ್ರೆಂಡ್ಸ್. ಅವೆಲ್ಲ ಆಗೋಯ್ತು. ಆಗೋಗಿದ ನಂತರನೂ ಮತ್ತೆ ಒಂದಿನ ಚೆನ್ನಾಗಿರ್ತಾರೆ, ಒಂದಿನ ಮೆತ್ತಗಿರ್ತಾರೆ ಇವರು. ಅದಕ್ಕೋಸ್ಕರ ನೋಡಿದ್ರೆ ಕೆಲವೊಮ್ಮೆ ಭಯ ಆಗುತ್ತೆ ಫ್ರೆಂಡ್ಸ್. ಈ ಥರ ಆಗಿದಾಗೆಲ್ಲ ಬೇಗ ಮೇಲೆ ಅಂದರೆ ಚೆನ್ನಾಗಿ ತೋರಿಸ್ಬೇಕಂತೆ, ಕೇರ್ಲೆಸ್ ಏನು ಮಾಡಬಾರ್ದು. ಆದಷ್ಟು ಎಷ್ಟು ಲೇಟ್ ಆಗುತ್ತೋ ಅಷ್ಟೇ ಮತ್ತೆ ಕೈ ಕಾಲು ಅದು ಮತ್ತು ಆಮೇಲೆ ಸರಿಗೆ ಆಗಲ್ಲ ಅಂತ. ಅದರಿಂದಾಗಿ ಭಾಳ ಕೇರ್ಫುಲ್ಲಿಂದ ನಾವು ಇವ್ರಿಗೆ ನೋಡ್ಕೊತಾ ಇದ್ದೀವಿ. ಅದಕ್ಕೆ ಫ್ರೆಂಡ್ಸ್ ಆದಷ್ಟು ದುವಾ ಮಾಡಿರಿಪ್ಪ ನಮ್ಮ ಅಪ್ಪಾಜಿಗೆ, ಅವರು ಬೇಗ ಆರಾಮಾಗಲಿ ಅಂತ ಹೇಳ್ಬಿಟ್ಟು. ನನಗಿರೋದೇ ನಮ್ಮ ಅಪ್ಪ ಅವರು ಒಬ್ಬರೇ ಫ್ರೆಂಡ್ಸ್. ನನಗೆ ತಾಯಿ ಇಲ್ಲ, ಏನಿಲ್ಲ, ಇರೋರು ಒಬ್ಬರೇ. ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು, ಅವ್ರು ಬೇಗ ಆರಾಮಾಗಬೇಕು, ಚೆನ್ನಾಗಿರಬೇಕು ಅಷ್ಟೇ ಫ್ರೆಂಡ್ಸ್ ನಮ್ಮ ಆಸೆ. ಓಕೆ ಫ್ರೆಂಡ್ಸ್, ನೋಡಿರಿ ಅಪ್ಪ ಅಂತರೂ ಪೂರ್ತಿ ರೆಡಿ ಆಗಿದ ನಂತರ ಮತ್ತೆ ಗಾಡಿಯಾಗ ಹೋಗುವಾಗ ಗಾಳಿ ಇರ್ತಿತ್ತಲ್ಲ ಫ್ರೆಂಡ್ಸ್, ಅದರಿಂದಾಗಿ ಟೋಪಿ ಎಲ್ಲ ಅವ್ರಿಗೆ ಬೆಚ್ಚಗಿರ್ಬೇಕಂತ ಹೇಳ್ಬಿಟ್ಟು ಇದು ಮಾಡಿದೆ. ಮತ್ತು ನಮ್ಮ ಹಸ್ಬೆಂಡ್ ಒಳಗೆ ನಾಷ್ಟ ಮಾಡ್ಕೊತಿದ್ರು, ಅವ್ರದ್ದು ನಾಷ್ಟ ಆಗೈತೆ ರೀ. ನೋಡಿರಿ ಇವಾಗ ದುಪ್ಪಟ್ಟ ಕಟ್ಕೊತ ಇದ್ದೀನಿ, ರೆಡಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ಯಾರಲ್ಲ, ಸ್ಕೂಲಿಗೆ ಹೋಗಿದ್ದು ಅವ್ರು ಬರೋಕ್ಕಿಂತ ಮುಂಚೆನೇ ಬರಬೇಕು. 4 ಗಂಟೆಗೆ ಬರ್ತಾರೆ ಹುಡುಗರು, 4:15. ಅದಕ್ಕೆ ಜಲ್ದಿ ಹೋಗಿ ಬಂದರೆ ಬೇಸೈತಲ್ಲ ಅಂತ ಹೇಳ್ಬಿಟ್ಟು ಫಟಾಫಟ್ ರೆಡಿ ಆಗ್ತಾಯಿದ್ದೀನಿ ರೀ. ಎಲ್ಲ ಕೆಲಸ ಅಂತೂ ಆಯಿತು, ಎಲ್ಲ ನಾನು ರೆಡಿ ಅಂತೂ ಆಯಿತು, ಎಲ್ಲರ ನಾಷ್ಟನೂ ಆಗೈತೆ. ನಾನು ನಾಷ್ಟ ಮಾಡ್ಕೊಂಡಿದ್ದಿಲ್ಲ, ಮತ್ತು ನಮ್ಮ ಯಜಮಾನ್ರು ಸ್ವಲ್ಪ ಸಿಟ್ಟು ಮಾಡಕತ್ತಿದ್ರು. ಎಲ್ಲ ಕೆಲಸ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ, ತಾನೇ ನಾಷ್ಟ ಮಾಡೋಂಗಿಲ್ಲ, ಏನಿಲ್ಲ, ಮಾಡ್ಕೊಳಕ್ಕಾಗಲ್ಲ ಏನಂತೇಳಿ ವಟ ಮಾಡ್ಕೊಂಡು ಕುಂತ್ಬಿಟ್ಟಿದ್ರು ಫ್ರೆಂಡ್ಸ್. ನಾವು ಅಪ್ಪಾಜಿ ಮುಂದೆ ಹೋಗಿ ನಾಷ್ಟ ಮಾಡ್ಕೊಂಡು ಬಾ ಕುಂತಿರ್ತೀವಿ ನಾವು, ಅಷ್ಟೇನು ಅರ್ಜೆಂಟ್ ಇಲ್ಲ ಅಂತ ಹೇಳಿದರು ಫ್ರೆಂಡ್ಸ್. ಮತ್ತು ಒಳಗೆ ಬಂದು ಇಡ್ಲಿ ಮತ್ತು ಸಾಂಬಾರು ಅದೇ ಹಾಕ್ಕೊಂಡು ನಾಷ್ಟ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನನಗೆ ಹೆಂಗಪ್ಪ ಅಂತಂದರೆ ನಾನು ನಾಷ್ಟ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಟೈಮ್ ಸರಿಯಾಗಿ ಹೋಗಿ ಬಂದರೆ ಸಾಕೈತೆ ಅಂತ ಹೇಳಿ. ಯಾಕಂದರೆ ಹುಡುಗರು ಮತ್ತು ನಾವು ಅಲ್ಲಿ ಹೋಗಿ ಬರೋಷ್ಟಿಗೆ ಹುಡುಗರು ಬಂದಿರ್ತಾರೆ, ಮತ್ತು ಅವರಿಗೆ ಒಬ್ಬರೇ ಆಗ್ಬಿಡ್ತಾರಲ್ಲ ಫ್ರೆಂಡ್ಸ್. ಅದರಿಂದಾಗಿ ಭಾಳ ಟೆನ್ಷನ್ ಆಗ್ಬಿಡುತ್ತೆ. ನೋಡಿರಿ ಇಡ್ಲಿ ಸಾಂಬಾರು ಚಟ್ನಿ ಹಾಕ್ಕೊಂಡಿದ್ದೀನಿ. ಅಂದರೆ ನಮ್ಮ ಮನೆ ಹತ್ರ ಇಡ್ಲಿ ಇವೆಲ್ಲ ತೊಗೊಂಡು ಬರ್ತಾರಲ್ಲ ಫ್ರೆಂಡ್ಸ್, ತುಂಬ ಸಸ್ತಾ ಸಿಗುತ್ತೆ ನೋಡಿರಿ, ಚೆನ್ನಾಗಿ 10 ರೂಪಾಯಿ ಪ್ಲೇಟ್, 20 ರೂಪಾಯಿ ಪ್ಲೇಟ್ ಎಲ್ಲ ಇರುತ್ತೆ. ಮಸ್ತ್ ಬಿಸಿ ಬಿಸಿ ಇಡ್ಲಿ ಸಾಂಬಾರು ತಿಂತಾಯಿದ್ದೀನಿ. ನೀವು ಕೂಡ ಬನ್ನಿ ಫ್ರೆಂಡ್ಸ್. ನೋಡಿರಿ ನಾನಂತರೂ ಮಸ್ತ್ ರೆಡಿ ಆದೆ, ನಾಷ್ಟ ಇಷ್ಟ ಆಗೈತೆ. ಮತ್ತು ಲಗೇಜ್ ನೋಡಿರಿ ಹೆಗ್ಲಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಕೈಯಲ್ಲಿ ಚಾದರ್ ಇದೆ ಅಪ್ಪಾಜಿಗೆ. ಮತ್ತು ಗಾಡಿಯಲ್ಲಿ ಮಲಸಿದ್ರೆ ಗಾಳಿ ಬಡಿಬಾರ್ದಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಬೆಚ್ಚಗಿರಲಿ ಅಂತ ಹೇಳ್ಬಿಟ್ಟು ಹೊಚ್ಕೊಳಕಂತೇಳಿ ಚಾದರ್ ತೊಗೊಂಡೀವಿ. ಮತ್ತು ಇಲ್ಲಿ ನೋಡಿರಿ ನಮ್ಮ ಯಜಮಾನ್ರು ಕಾರ್ ತೊಗೊಂಡು ಬಂದಾರ. ಈ ಕಾರು ರಿಪೇರಿ ಇತ್ತಲ್ಲ ಫ್ರೆಂಡ್ಸ್, ನಮ್ಮ ಹಸ್ಬೆಂಡು ಫ್ರೆಂಡಿಂದು ಕಾರಿದು. ಇಲ್ಲಿ ಗ್ಯಾರೇಜಿಗೆ ಬಂದಿದ್ರಂತೆ, ಅದಕ್ಕೋಸ್ಕರ ಅವ್ರು ಕೇಳಿದಾರ, ಅದೇ ಕಾರಿನಲ್ಲಿ ನಾವು ಕರ್ಕೊಂಡು ಹೋಗ್ತಾಯಿದ್ದೀವಿ. ಅದಕ್ಕೆ ರಾತ್ರಿ ತೊಗೊಂಡು ಬಂದಿದ್ರು ಫ್ರೆಂಡ್ಸ್ ಕಾರಿದು. ಮತ್ತು ನೋಡಿರಿ ಹೋಗುವಾಗ ಎಲ್ಲ ಎಷ್ಟು ಟ್ರಾಫಿಕ್. ನಾವು ನೋಡಿದ್ರೆ ಜಲ್ದಿ ಹೋಗಿ ಬಂದ್ಬಿಡಮ್ಮ, ಮಕ್ಕಳು ಸ್ಕೂಲಿಂದ ಬರೋಕ್ಕಿಂತ ಮುಂಚೆನೇ ಬರೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಹುಡುಗರಿಗೂ ಜಲ್ದಿ ಅವ್ರಿಗೆ ಸ್ಕೂಲಿಗೆ ಜಲ್ದಿ ಬೇಗನೆ ಬಿಟ್ಟು ಬಂದುಬಿಟ್ಟಾರೆ ಇವತ್ತು. ಮತ್ತು ಅದಕ್ಕೆ ಬೇಗನೆ ಹೋಗ್ಬೇಕಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ಟ್ರಾಫಿಕ್ ಮುಗೀತು ಫ್ರೆಂಡ್ಸ್, ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಇವಾಗ ನಾವು ಸದ್ಯಕ್ಕೆ ಸಿಂಧನೂರಲ್ಲಿ ಇದ್ದೀವಿ. ನಮ್ಮ ಪ್ರಯಾಣ ಯಾವ ರೀತಿ ಇರುತ್ತೆ ಅಂತೇಳಿ ನೋಡಿ. ಓಕೆ, उधर को कहाँ साइड में है कि नहीं की गाड़ी सामने गया तो ನೋಡ್ರಿ ಫ್ರೆಂಡ್ಸ್,
ದಾರಿಲಿ ಎಲ್ಲ ಗಾಡಿಗಳು ನಿಂತುಬಿಟ್ಟವು. ಅಲ್ಲಿ ಲೋಡ್ ಗಾಡಿ ಬರ್ತಾ ಇದೆ ಅಂತೆ, ಅದಕ್ಕೋಸ್ಕರ ಕ್ಯಾಕಿ ಅಲ್ವಾ ಈ ಥರ ಲೋಡ್ ಗಾಡಿ ಹಾಕೊಂಡು ಬರ್ತಾ ಇದ್ದಾರಂತೆ. ಅದಕ್ಕೆ ಎಲ್ಲರೂ ಸೈಡಿಗೆ ನಿಂತುಬಿಟ್ಟಾರ ಒಂದು ಸೈಡೆ. ಇಷ್ಟು ಲೋಡ್ ಇದೆ ನೋಡಿ, ಎಲ್ಲ ಏನದು ನಮ್ಮ ಗಾಡಿ ಎಲ್ಲಿ ಟಚ್ ಆಗುತ್ತೆ ನಮಗೆ ನೋಡೋಣ. ಸೈಡಿಗೆ ಅಂತ ಆಯಿತು. ಇದಕ್ಕೋಸ್ಕರ ಎಷ್ಟೆಲ್ಲ ಗಾಡಿ ನಿಂತ್ಕೊಂಡ್ಬಿಟ್ಟಿದ್ದು. ಹಾಂ, ಎಲ್ಲ ಟ್ರಾಫಿಕ್ ಆಗ್ಬಿಟ್ಟಿತ್ತು ನೋಡಿ. ನೋಡ್ರಿ, ನಾವು ಹೋಗೋ ದಾರಿ ಎಷ್ಟು ತೆಗ್ಗು ಕಲ್ಲು ಹಂಗೆ ಎಲ್ಲ ಐತೆ ಫ್ರೆಂಡ್ಸು. ಸರಿಗೆ ಇಲ್ಲ ರೋಡ್, ಫುಲ್ ರಿಸ್ಕ್ ಆಗ್ತಾಯಿತ್ತು ಫ್ರೆಂಡ್ಸು ಹೋಗುವಾಗಂತರೂ ನಮಗೆ. ಆದರೂ ಕೂಡ ನೋಡ್ರಿಗ ನಮ್ಮ ಕಾರ್ ಹೆಂಗೆ ಅಲ್ಲಾಡಕತ್ತೈತೆ, ಫುಲ್ ಶೇಕ್ ಆಗ್ತಾಯಿದೆ ಅಲ್ಲ ಆ ಥರ ಫ್ರೆಂಡ್ಸು. ಮತ್ತು ಫುಲ್ಲು ಧೂಳ ಇರುತ್ತೆ ಈ ಸೈಡ್. ನಾವು ಹೋಗ್ತಾ ಇರೋದು ಸಿರುಗುಂಪ ಅಂತಾರಲ್ಲ ಫ್ರೆಂಡ್ಸ್, ಆ ರೂಟಿಂದ ಹೋಗ್ತಾ ಇರೋದು. ಮತ್ತು ಆ ಸಿರುಗುಂಪ ಆದೋನಿ ರೋಡ್ ಅಂತೀವಿ. ಕೇಳ್ಕೊಂಡು ಹೋಗ್ತಾ ಇದ್ದೀವಿ, ಯಾಕಂದರೆ ಆ ಹಾಸ್ಪಿಟಲ್ಗೆ ನಾವು ಫಸ್ಟ್ ಟೈಮೆಲ್ಲ ಹೋಗ್ತಾ ಇರೋದು, ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಹಾಗೆ ಕೇಳ್ಕೊಂಡು ಬೆಲ್ಟ್ ಲಗಿಂಗೆ ಬಾ ಹೋದಿಲ್ರೇನಾ ಬಾ ನಕ್ಕೋ ಬೆಲ್ಟ್ ನಕ್ಕೋ. ಹಾಂ, ರಬ್ಬ ಸ್ಟ್ರಾಂಗ್ಲಿ ಫೋನ. ನೋಡ್ರಿ ಈ ಸೈಡೆಲ್ಲ ಇಟ್ಟಂಗಳಿ ಮಾಡ್ತಾ ಇರೋದು ಇಲ್ಲಿ. ಫಸ್ಟ್ ಬ್ಲ್ಯಾಕ್ ಇರ್ತೈತೇನೋ, ಅದು ಕೆಂಪಿಗೆ ಹೆಂಗಾಗುತ್ತೆ ಗೊತ್ತಿಲ್ಲ. ಇಲ್ಲೆಲ್ಲ ಈ ಥರ ರೆಡಿ ಮಾಡ್ತಾ ಇದ್ದಾರೆ ಇಟ್ಟಂಗಳಿ. ಮತ್ತು ಇಲ್ಲಿ ನೋಡ್ರಿ ಎಲ್ಲ ಈ ಸೈಡ್ ನೆಲಗದ್ದೆಗಳೂ ಇದ್ದಾವೆ. ಇಲ್ಲಿ ನೋಡ್ರಿ ಟಗರು ಮರಿ, ಯಪ್ಪ ಎಷ್ಟು ದೊಡ್ಡದೈತೆ ನೋಡಿ ಫ್ರೆಂಡ್ಸ್. ನೋಡಿದ್ರೇನು ಒಂಥರ ಭಯಾನಕ ಇತ್ತು ಅದಂತೂ. ಫುಲ್ ಡೇಂಜರ್ ಅನ್ನೋ ಥರ ಐತೆ ಅದು ಟಗರು, ತುಂಬ ದೊಡ್ಡದೇನಿತ್ತು. ಮತ್ತು ಇಲ್ಲಿ ನೋಡ್ರಿ ನೆಲ್ಲಿನ ರಾಶಿಗಳು, ಇದು ಚೀಲ ತುಂಬಿ ಎಷ್ಟೊಂದಿಟ್ಟಾರ ಫ್ರೆಂಡ್ಸ್. ಫುಲ್ಲು ಇದೆಲ್ಲ ಮಿಲ್ಗಳು ಅಂತಾರಲ್ಲ ಫ್ರೆಂಡ್ಸ್, ಮಿಲ್ ಅಂತಾರೆ ಅದಕ್ಕೆ. ಮತ್ತು ನೋಡ್ರಿ ಮತ್ತು ಟ್ರಾಫಿಕ್, ಮತ್ತು ಗಾಡಿ ಫುಲ್ಲು ಶೇಕ್ ಆಗ್ತಾಯಿದೆ ಫ್ರೆಂಡ್ಸು. ನನಗಂತೂ ಹೊಟ್ಟೆ ಕಲಸಿದಂಗೆ ಆಗೈತೆ ನೋಡ್ರಿ. ಈ ಥರ ಎಲ್ಲ ಟ್ರಾವೆಲಿಂಗ್ ಮಾಡುವಾಗ ಜಾಸ್ತಿ ಗಾಡಿಗೆ ಅಲ್ಲಾಡಿದರೆ ಹೊಟ್ಟೆಗೆಲ್ಲ ಒಂಥರ ವಾಮಿಟ್ ಬಂದಂಗೆ ಆಗ್ಬಿಡ್ತೈತಿ ಫ್ರೆಂಡ್ಸ್ ನನಗಂತೂ. ಆದ್ರೂ ವೀಡಿಯೋ ಮಾಡೋದಂತೂ ಬಿಟ್ಟಿಲ್ಲ ನಾನು, ಹಾಗೆ ಕಂಟಿನ್ಯೂ ಮಾಡ್ಕೊತಾನೆ ಇದ್ದೆ. ಎಷ್ಟು ಧೂಳ ಫ್ರೆಂಡ್ಸು, ಮುಂದೆ ಗಾಡಿನ ಕಾಣ್ದಂಗಿಲ್ಲ, ಹಂಗೆ ಆಗ್ತಾಯಿತ್ತು ಕೆಲವೊಂದು, ಅಷ್ಟು ಧೂಳ. ಮತ್ತು ನೋಡಿರಿ ಫ್ರೆಂಡ್ಸ್, ಆಗ ಎಲ್ಲಿ ನೋಡಿದ್ರೇನು ನೆಲ್ಲಿಂದು ರಾಶಿಗಳು. ಇಲ್ಲಿ ನೋಡ್ರಿ ಟ್ಯಾಕ್ಟ್ರಲ್ಲಿ ನೆಲ್ಲು ಈ ಥರ ತುಂಬ್ಕೊಂಡು ಹೋಗೋದು ಇವೇ ಕಾಣಿಸುತ್ತೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಹೋಗೋ ದಾರಿಯೆಲ್ಲ. ಮತ್ತು ಫ್ರೆಂಡ್ಸು, ನಾವು ಯಾವ ಊರಿಗೆ ಹೋಗ್ತಾ ಇದ್ದೀವಿ, ಆ ಊರಿನ ಹೆಸರು ಏನು, ಅಡ್ರೆಸ್ ಎಲ್ಲಿ ಬರುತ್ತೆ ಎಲ್ಲ ನಾನು ಇವಾಗ ಹೇಳ್ತೀನಿ, ಕೇಳಿ ಒಬ್ಬ ಅಂಕಲ್ ಕೇಳಿಬಿಟ್ಟು. ಸಂತೆ ಕೂಡ್ಲೂರು ಊರು ಯಾವ ಸೈಡ್? ಹಾಂ, ಸಂತೆ ಕೂಡ್ಲೂರು. ಎಷ್ಟು ದೂರ ಹೋಗಿ ನೋಡಿದೆ ಇಲ್ಲ, ಏನೇ ನೋಡಿ. ನಿಮ್ದು ಯಾವ ಊರು? ಸಿಂಧನೂರು. ಸೀದಾ ಹೋಗ್ತೋಡ್ರಿ, ಒಂದೇ ರೋಡ್. ಅಲ್ಲಿ ಅರಿವಾಡ ತಡದ್ಮೇಲೆ ಇಟ್ಗಳ ಬರ್ತೀವಿ. ಇಟ್ಗಳ ಆದ್ಮೇಲೆ ಪೆಟ್ರೋಲ್ ಬಂಕ್ ಬರ್ತೀವಿ. ಇಟ್ಗಳ ಆದ್ಮೇಲೆ ಮೇನ್ ರೋಡ್ ಯಾವ್ದಾನೆ ರೈಟ್ ಸೈಡ್ ಕಮಾನ್ ಹಾಕ, ದೊಡ್ಡ ಕಮಾನ್ ಅಲ್ಲಿ ರೈಟ್ ಹೋಗ್ಬೇಕು. ರೈಟ್ ಯಾಕಾಯ್ತು ಇದು ಪ್ಯಾರಲೈಸ್ ಆಗಿದೆ. ಅವ್ರು ಇವತ್ತು ಹಬ್ಬ ಐತೆ, 7 ಅಲ್ಲೇ ಇದ್ದಾರೆ. ಹೌದಾ, ಆಯ್ತು. ಚೆನ್ನಾಗೈತಲ್ಲ, ಟ್ರೀಟ್ಮೆಂಟ್ ಚೆನ್ನಾಗೈತೆ ಅಂಕಲ್ ಅಲ್ಲಿ. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗೈತೆ. ಬೇಸಿದಮ್ಮ 7 ಭಾಳ ಚೆನ್ನಾಗಿ ನೋಡ್ತಾರ ಅವರು. ವಾಯಿ ಪಾರ್ಟ್ ವಾಯ್ಸರು. ಆಮೇಲೆ ಓಜ್ ಬಿಮಾರಿ ನೀ ಅವ್ರ ಬಾಕಿಗೆ ಅದೇ ಒಂದೇ ಅಂತಲ್ಲ, ಏನ ಭಾಳ ಥರದ್ದವ್ರು ಭಾಳ ಜನ ತೋರಿಸ್ತಾರೆ. ಹೆಂಗಾಯ್ತು ಅವ್ರಿಗೆ? ಪಾರ್ಸಿ ಹೊಡೆದೈತ್ರಿ ಒಂದ್ ಸೈಡ್. ಅಲಕ್ ಹೋಗ್ಬೇಕು, ಹಲ್ಗ ದೂರ ಆಗುತ್ತೆ ಅಂತ ಹೇಳಿ ಇವಾಗ ಸದ್ಯಕ್ಕ ಇಲ್ಲಿ ತೋರ್ಸ್ಕೊಂಡ್ ಬಂದ. ದೂರ ಜಾಸ್ತಿ ಆಗಿತ್ತು. ಅದಕ್ಕೆ ಏನಾಯ್ತು, ನಂಬರ ಹೋಯ್ದ್ರು 3 ಜನ ಹೋಯ್ದ್ರು ಅಲಗಕ್ಕ. ಅಂದ್ರೆ ಲಾಂಗ್ ಆಗ್ತದೆ, ಇವತ್ತು ತಕ್ಷಣ ಬೇಸ್ ಆಗ್ತದೆ, ಪತ್ತೆ ಇರ್ಬೇಕು. ಇಲ್ಲ ನಂಜಾಲ ತಕ್ಷಣ ತೋರಿಸ್ತಾರೆ. ನಂಜಾಲ ತೋರಿಸ್ತಾರೆ. ಅಲ್ಲಿ ನಂಜಾಲಕ್ಕೆ ಹೋಗ್ಬೇಕು ನಡೀತಾರೆ, ಬೇಸ್ ಆರಾಮ ಇದ್ದಾರೆ. ಅಂದ್ರೆ ಅಲ್ಲೇ ಇರ್ಬೇಕು ಒಂದು ತಿಂಗಳ ಇರ್ಬೇಕು, 1 ಮಂತ್. ಇಲ್ಲಿ ಔಷಧಿ ಕೊಡ್ತಾರಮ್ಮ.
ಔಷಧಿ ಕೊಡ್ತಾರೆ, ತಿನ್ಬೇಕು, ಬರ್ಬೇಕು, ಮತ್ತೆ ಅವ್ರು ಹೇಳಿದ್ರೆ ಹೋಗ್ಬೇಕು. ನಿನ್ನೆ ರಾತ್ರಿ ಅಲ್ಲಿಗೆ ಹೋಗಿದ್ದು ನಾವು ಊಟಕ್ಕೆ. ನಮ್ಮೂರು ಬಗಲಾಗ 1 ಕಿಲೋಮೀಟ್ರ್. ಹೌದಾ? ಅಂದ್ರೆ ಇಟ್ಟಿಗೆ ಕರ್ನಾಟಕ ನಮಗೆ. ಹಲೋ, ಅದು ಸಿದ್ದಪ್ರಾತ್ ನಂಬರ್ ಕೊಡ್ತಾರಟ್ಟು. ಸಿದ್ದಪ್ರಾತ್ ಹಲೋ ಸಿದ್ದಪ್ರಾತ್ ತಾತ ನಮಸ್ಕಾರ ತಾತ. ರಾಮಚಂದ್ರ ರೆಡ್ಡಿ ಇಟ್ಕಾಳ ಇಲ್ಲಿ ಶಿನ್ನೂರಿಂದ ಬಂದಾರ ತಾತ. ಈ ಸುರುಗುಪ್ಪ ತಾಟ ಆದ್ರು ಅವ್ರ ಒಂದು ಕಾರ್ ಯಾಕೆ ಬಂದಾರ ಪಾರ್ಕ್ ಅಂತೆ. ಅದಕ್ಕೆ ತಾತ 5 ಜನ ಇಲ್ಲ ನನ್ನ ಪಾಪ ನನ್ನೆ ನಿಂದಿಸಿ ಕೇಳಿದಿರೋದು. ನಾನು ಸರಿಯಪ್ಪ ಅಡ್ರೆಸ್ ಕೊಡ್ತೀನಿ ಅಂತ ಕೇಳಿದೆ. ಅದಕ್ಕೆ ಅಲ್ಲಿ ಹಾಸ್ಪಿಟಲ್ ತಂದಿನ ಅದು ಬರ್ತಾ ಇರ್ತಂತ. ಅದಕ್ಕೆ 5 ಜನ ಇಲ್ಲ ತಾತ ಅಂತ ನನ್ನ ಕೇಳಿದ್ರು. ನಾನು ಅದು ಹೇಳ್ಬಿಟ್ಟೆ. ಅದಕ್ಕೆ ನಂಬರ್ ಐತೆ ಅವ್ರ ನಂಬರ್ ಇಟ್ಕೊಂಡಾರ. ನನ್ನ ಮಾಡಿದ್ರು ಅದು ಹೌದಾ ಅಲ್ಲ ಅಂತ. ಆ ನಂಬರ್ ಐತೆ ಅವ್ರ ತಕ್ಕ. ಇವಾಗ ಮಾಡ್ತೀನಿ. ಇವಾಗ ಎಷ್ಟು ಕಾಲ್ ಮಾಡ್ತೀವಿ? ಅವ್ರ ನಂಬರ್ ಅಂತದ. ಅವ್ರ ನಂಬರ್ ಇಲ್ಲ ಮಾಡ್ತೀನಿ. ಅದು ಕಟ್ ಮಾಡಿದ್ರೆ ನಾನು ಮಾಡ್ತೀನಿ. ಹೇಳ್ರಿ. ನಯಾರ್ ಪೆಟ್ರೋಲ್ ಬಂಕ್ ಬರುತ್ತೆ ಲಾಸ್ಟ್ ಎಂಡ್. ಸುಮ್ಮನೆ ಸೀದಾ ಬಿಡ ರೈಟ್ ಹ್ಯಾಂಡ್ ನಯಾರ್ ಬ್ಯಾಂಕ್ ಐತಿ. ಮತ್ತೆ 1 ಕಿಲೋಮೀಟರ್ ಆಯ್ತು, ಥ್ಯಾಂಕ್ ಯು. ಹೋಗಿ ಬರ್ತೀವಿ. ಮಾಡಿ ಮಾಡ್ತೀನಿ. ಅಲ್ಲಿ ಹೋಗ್ತಾ ಹೋಗ್ತಾ ಮಾಡ್ತೀನಿ. ಹೇಳ್ರಿ. ಗುಡಿ ಹತ್ರ ಹೋಗಿ ನಿಂದಿರ್ತಾರೆ. ಭಾಳ ಒಳ್ಳೆ ತಾತ. ಒಳ್ಳೇದ ದೇವ್ರು ಒಳ್ಳೇದು ಮಾಡಿ. ದೇವ್ರು ಒಳ್ಳೇದು ಮಾಡತ್ತ. ಹೋಗಿ ಬರ್ತೀನಿ. ಥ್ಯಾಂಕ್ ಯು. ಇಲ್ಲಿ ನೋಡ್ರಿ ಮೇಕೆಗಳು, ಎಷ್ಟು ಮೇಕೆಗಳು ಇದಾವೆ ನೋಡ್ರಿ. ಟೈಗರ್ ಏನೇನು ಅಂತಾರಪ್ಪ, ಇವೆಲ್ಲ ಮಿಕ್ಸ್ ಇದಾವೆ ಇದ್ರಾಗ. ಆಡು ಮರಿ ಟೈಗರ್ ಅಂತಾರಲ್ಲ ಅವೆಲ್ಲ ಇದಾವೆ ನೋಡ್ರಿ. ನಮ್ಮ ಪ್ರಯಾಣ ಸ್ಟಾರ್ಟ್ ಆಗೈತ್ರಿ ನೋಡ್ರಿ. ಇವೆಲ್ಲ ಹತ್ತಿ ಗಿಡಗಳು ಫ್ರೆಂಡ್ಸ್. ಕಾಪೂಸ್ ಅಂತಾರಲ್ಲ ಹತ್ತಿ, ಅದರ ಗಿಡಗಳು ನೋಡ್ರಿ. ಇವೇ ಜಾಸ್ತಿ ಕಾಣಿಸುತ್ತೆ ಈ ಸೈಡೆಲ್ಲ ನೋಡ್ರಿ. ನೋಡ್ರಿ ಈ ಸಂತೆ ಕೂಡ್ಲೂರಿಗೆ ನಾವು ಬಂದ್ವಿ ನೋಡ್ರಿ. ಹಾಸ್ಪಿಟಲ್ ಹೊರಗಡೆಯಿಂದನೇ ನಾನು ತೋರಿಸ್ತೀನಿ. ಆಯುರ್ವೇದ ಹಾಸ್ಪಿಟಲ್ ಇದು. ಮತ್ತು ಹಾಸ್ಪಿಟಲ್ಲೂ ಇದೆ, ಮಂದಿರ ಕೂಡ ಇದೆ ಫ್ರೆಂಡ್ಸ್. ಒಳಗಡೆ ವೀಡಿಯೋ ಮಾಡೋಕೆ ಅಲೌಡ್ ಇದ್ದರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ವೀಡಿಯೋ ಮಾಡೋಕ್ಕಂತೂ ಆಗಲ್ಲ. ಜಾಸ್ತಿ ಅಂದರೆ ಯಾವುದೇ ಹಾಸ್ಪಿಟಲಲ್ಲಿ ಜಲ್ದಿ ವೀಡಿಯೋ ಮಾಡೋಕ್ಕೆ ಅವಕಾಶ ಸಿಗಲ್ಲ ಫ್ರೆಂಡ್ಸ್. ಅದರಿಂದಾಗಿ ಹೇಳ್ತಾ ಇದ್ದೀನಿ ನೋಡಿ. ವೀಲ್ ಚೇರ್ ತೊಗೊಂಡ್ಬಂದರು ಕಾಂಪೌಂಡ್ರು. ಮತ್ತು ಇವಾಗ ಅಪ್ಪಗ ಇಳಿಸ್ತೀವಿ ಫ್ರೆಂಡ್ಸ್. ಇಬ್ಬರು ಬೇಕು ನೋಡ್ರಿ. ಅಪ್ಪಗ ನಡೆಯೋಕ್ಕೂ ಬರಲ್ಲ, ಅದು ಸೊಂಟದ್ನಾಗೂ ಶಕ್ತಿನೇ ಇಲ್ಲ ಫ್ರೆಂಡ್ಸು. ಅದರಿಂದಾಗಿ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ ಅವ್ರಿಗೆ. ಕುಂದ್ರಷ್ಟಾದರೂ ಶಕ್ತಿ ಇರಬೇಕಲ್ಲ, ಕುಂದ್ರಕ್ಕೂ ಆಗ್ತಾಯಿಲ್ಲ, ಏನಿಲ್ಲ. ಅದರಿಂದಾಗಿ ನೋಡಿರಿ ಈ ಥರ ಇಬ್ಬರು ಬೇಕು ನೋಡಿರಿ ಫ್ರೆಂಡ್ಸ್. ಎತ್ತಿ ಈ ಥರ ಕುಂದಿರ್ಸ್ಬೇಕಂತಂದರೆ ಬಹಳನೇ ಇದಾಗ್ಬಿಟ್ಟಾರ ಫ್ರೆಂಡ್ಸು. ಭಾಳ ನೋಡಿದ್ರೆ ನೋಡೋಕ್ಕಾಗ್ತಾಯಿಲ್ಲ ನಮ್ಮ ಅಪ್ಪಾಜಿ ಪರಿಸ್ಥಿತಿ. ಆದರೂ ಕೂಡ ನಮ್ಮ ಯಜಮಾನ್ರಂತರೂ ಭಾಳ ನಮಗೆ ಸಾಥ್ ಕೊಟ್ಟಾರ ಫ್ರೆಂಡ್ಸ್. ಭಾಳ ಸಪೋರ್ಟ್ ಮಾಡ್ತಾರೆ ನೋಡಿರಿ. ಇದು ಯೂರಿನ್ ಚೀಲ ಇರಲೇಬೇಕು ಫ್ರೆಂಡ್ಸ್ ಅವ್ರಿಗೆ ಎನಿ ಟೈಮು. ಮತ್ತು ನೋಡಿರಿ ನೋಡಿರಿ ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಅದು ಮಂದಿರಿಗೆ ಬಂದಾಗ ಅದು ಏನಂತಾರೆ ಕಾಣಿಕೆ ಎಲ್ಲ ಕೊಡ್ತಾರಲ್ಲ ಫ್ರೆಂಡ್ಸ್, ಅದೆಲ್ಲ ಕೊಡಬೇಕಾಗುತ್ತೆ. ಕೊಟ್ಟು ಅದು ಪೂಜೆ ಎಲ್ಲ ಆಗಿದ ನಂತರ ನೆಕ್ಸ್ಟು ಈ ಥರ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಲ್ಲಿ ನೋಡಿರಿ ಮೆಡಿಸಿನ್ ತೊಗೊತಾ ಇದ್ದಾರೆ. ತೋರಿಸ್ಕೊಳ್ಳೋದು ಆಯಿತು ಫ್ರೆಂಡ್ಸ್. ಅದೆಲ್ಲ ನಾನು ವೀಡಿಯೋ ತಗೊಂಡಿಲ್ಲ ನೋಡಿರಿ. ಇವಾಗ ಯಾವ ರೀತಿ ಎಲ್ಲ ತೊಗೋಬೇಕಂತಲ್ಲಿ ಹೇಳ್ತಾ ಇದ್ದಾರೆ ಮೆಡಿಸಿನ್ ಬಗ್ಗೆ. ಇವೆರಡು ಮಧ್ಯಾಹ್ನ ಆಮೇಲೆ ಬೆಳಗ್ಗೆ ಒಂದಿದೆ. ಇದು ಊಟಕ್ಕಿಂತ ಮುಂಚೆ ಬೆಳಗ್ಗೆ ಒಂದಿದೆ. ಇದು ಬಂದು ದಿನ ರಾತ್ರಿ ಊಟ ಆದಮೇಲೆ ಒಂದು ಕಟ್ ಮಾಡ್ಕೊಂಡು ಡಬ್ಬೆ ದಿನ ದೊಡ್ಡ ಗ್ಲಾಸ್ ನೀರು ತಗೊಬೇಕು. 3 ಬೆಳೆ ಕುಡಿಯೋ ಅಷ್ಟು ಅದ್ರ ಹಾಕ್ಬೇಕು. ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿ ಅದನ್ನ ಬೇಸ್ ಬಾಯ್ಲ್ ಮಾಡಬೇಕು. 1 ಗ್ಲಾಸ್ ಅರ್ಧ ಗ್ಲಾಸ್ ಆಗಿದೆ ಅಂದರೆ ಥಂಡ ಮಾಡಿ ಬೇಸ್ ಬಾಯ್ಲ್ ಮಾಡಿ ಅದನ್ನು ಸೋಸನ್ನು ಕುಡಿಬೇಕು. ಎಷ್ಟು ಗ್ಲಾಸ್ ಆಗ್ತೈತಿ? ಎಷ್ಟು ಸ್ಪೂನ್? ಅಷ್ಟೇ 3 ಫಿಂಗರ್ಸ್ 1 ಟೇಬಲ್ ಸ್ಪೂನ್ ಬರ್ತಲ್ಲ, ಹಾಫ್ ಸ್ಪೂನ್ ತಗೊಂಡ್ರೆ ಗೊತ್ತೈತಿ. 5 ಡೇಸ್ ಒಂದು ಇಂಜೆಕ್ಷನ್ 5 ಡೇಸ್ 3 ಟೈಮ್ಸ್ ಸ್ನಾನ ಮಾಡಬಾರ್ದಲ್ಲ. 3 ದಿವಸ ಸ್ನಾನ ಮಾಡಬಾರ್ದು. 3 ದಿವಸ ಎಲ್ಲೆಲ್ಲಿ ಸುಟ್ಟು ಅಲ್ಲೆಲ್ಲಿ 3 ದಿವಸ 3 ಹೊತ್ತು ಹಚ್ಬೇಕು.
ಮುಂಚೆ ಸಾರು ಹೇಳ್ತಾರೆ ಮುಂಚೆ ಬೆಳಿಗ್ಗೆ ರಾತ್ರಿ ಒಂದು ಎಲೆ ಹಾಕ್ಕೋಬೇಕು ಸಾರು ಮತ್ತೆ ತೋರಿಸ್ತಾರೆ ಇದು ಆಯಿಲ್ ಮಾಲಿಶ್ 3 ದಿವಸ ಸ್ನಾನ ಮಾಡಬಾರ್ದು. ಹಾಂ ಇವತ್ತು ನಾಳೆ ನಾಡ್ದು 3 ದಿವಸ ಸ್ನಾನ ಮಾಡಬಾರ್ದು. ಇದ್ರಾಗ 2 ರಕ ಎಣ್ಣೆ ಇರ್ತಾವೆ. ಆ 2 ರಕ ಎಣ್ಣೆ ಒಂದರ ಕಲಿಸಿಟ್ಕೋಬೇಕು. 3 ದಿವಸ ಆದಮೇಲೆ ದಿನ ರಾತ್ರಿ ಮಸಾಜ್ ಮುಂಜಾನೆ ಬಿಸಿನೀರು ಕೂಡ ಸ್ನಾನ ಮಾಡಬೇಕು. ನೋಡ್ರಿ ತೋರಿಸ್ಕೊಳ್ಳೋದು ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಪ್ಪಾಜಿಗೆ ಈ ಥರ ಮಲಗಿಸ್ತಾ ಇದ್ದೀವಿ ಫ್ರೆಂಡ್ಸು. ಬರುವಾಗ ಕುಂದರ್ಸಿದ್ವಲ್ಲ ಪಾಪ ಅವರಿಗೆ ಬೆನ್ನು ನೋವು ಆಗ್ತಾಯಿದೆ, ಅದರಿಂದಾಗಿ ನೋಡ್ರಿ ಇವಾಗ ತೋರಿಸ್ಕೊಳ್ಳೋದೆಲ್ಲ ಆಯ್ತಲ್ಲ ಫ್ರೆಂಡ್ಸು. ಬಿಸಿಲು ನೋಡಿದ್ರೆ ಫುಲ್ ಐತೆ ಫ್ರೆಂಡ್ಸು. ನಾವು ಬಂದು ಇವಾಗ 2:30 ಗಂಟೆ ಆಗ್ತಾಯಿದೆ ಫ್ರೆಂಡ್ಸ್. ಹಸು ಬೇರೆ ಫುಲ್ ಆಗ್ತಾಯಿದೆ. ಇಲ್ಲಿ ಊಟ ಹೊರಗಡೆ ಸಿಗಲ್ಲ ಅಂತೆ, ಹೋಟ್ಲೆಲ್ಲ ಇಲ್ಲ. ಇವಾಗ ನಮ್ಮೂರಿಗೆ ಹೋಗ್ಬೇಕಂದ್ರೆ ಫುಲ್ ದೂರ ಫ್ರೆಂಡ್ಸ್. ಅದಕ್ಕೋಸ್ಕರ ಮತ್ತು ಅಪ್ಪಾಜಿಗೂ ಹಸು ಆಗ್ತಾಯಿದೆ, ಏನು ಮಾಡಬೇಕಂತ ಕೇಳಿದರೆ, ಅಂದರೆ ನಾವು ಬಂದ ತಕ್ಷಣವೇ ಅಲ್ಲಿ ಹಾಸ್ಪಿಟಲಲ್ಲಿ ಊಟಕ್ಕೆ ಕರಿತಾಯಿದ್ರು. ಎದಕ್ಕೆ ಇಲ್ಲಿ ಊಟಕ್ಕೆ ಕರಿತಾಯಿದ್ರು ಅಂದರೆ ಅಲ್ಲಿ ಮಂದಿರೂ ಇದು ಹಾಸ್ಪಿಟಲ್ ಏನು ಐತಲ್ಲ, ಈ ಮಂದಿರ ಹಾಸ್ಪಿಟಲ್ ಡಾಕ್ಟ್ರ್ ಇದ್ದಾರಲ್ಲ ಅವ್ರದ್ದೇ ನೋಡ್ರಿ. ಡಾಕ್ಟ್ರು ಕೂಡ ಅದಾರ ಮತ್ತು ಮಂದಿರಲ್ಲಿ ತಾತ ಅಂತ ಹೇಳ್ತಾರೆ ಅವರಿಗೆ. ನೋಡಿರಿ ಫ್ರೆಂಡ್ಸ್, ಅದಕ್ಕೆ ಇಲ್ಲಿ ಎಲ್ಲ ಹೋಟ್ಲು ಇಲ್ಲ, ಅದಕ್ಕೆ ನೀವು ಊಟ ಮಾಡ್ಕೊಂಡು ಹೋಗಿ, ಬಂದವ್ರಿಗೆಲ್ಲ ಊಟಕ್ಕೆ ಇಲ್ಲೇ ನಾವು ಇಂತಜಾಮ್ ಮಾಡಿರ್ತೀವಿ ಅಂತ ಹೇಳಿದರು ಫ್ರೆಂಡ್ಸ್. ಅದಕ್ಕೋಸ್ಕರ ಮತ್ತು ನಾವು ಈ ಕಡೆ ಬಂದೀವಿ ನೋಡಿರಿ. ಇದೊಂದು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಪಾಪ ಯಾವ್ಯಾವ ಊರಿಂದ ಎಷ್ಟು ಕಷ್ಟಪಟ್ಟು ಅಚಾನಕ್ಕಾಗಿ ಬಂದಿರ್ತಾರೆ ಎಲ್ಲರೂ. ಊಟದ್ದೊಂದು ಸೌಲಭ್ಯ ಭಾಳ ವೇಸ್ಟ್ ಮಾಡ್ಯಾರ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಇಲ್ಲಿ ಅಜ್ಜಿ ಆಂಟಿಗಳು ಕುಂತಾರಲ್ಲ, ಇವರೆಲ್ಲ ತರಕಾರಿ ಹೆಚ್ಚಕ್ಕೆ ಕುಂತಾರ. ಇಲ್ಲಿ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಎಲ್ಲ ತುಂಬ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡೋಕೆ ಒಂಥರ ಖುಷಿ ಆಗುತ್ತೆ. ಬಂದವರಿಗೆಲ್ಲ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿರಿ, ನಾನು ಕೈ ತೊಗೊಳಕ್ಕೆ ಬಂದೀವಿ. ನಳಗಳು ಇದ್ದಾವೆ, ಎಲ್ಲ ಚೆನ್ನಾಗಿದೆ. ಅದರಿಂದಾಗಿ ಮತ್ತು ಈ ಕಡೆ ನಾವು ಬಂದಿದ್ವಿ. ಮತ್ತು ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಬೊಗಣಿ ಇದ್ದಾವೆ ಈ ಕಡೆ. ಹಾಕ್ರಿ. ಸಾಕು ಸಾಕು ಸಾಕು. ಹಾಂ ಇಲ್ಲ, ಒಂದೇ ಸಾಕು. ತಗೊಂಡು ಚಮ್ಮಚ ಅನ್ನ ಹಾಕೊಂಡು ಹಾಕ್ತೀನಿ. ಅಪ್ಪಾಜಿಗೋಸ್ಕರ ಅನ್ನ ಹೋಯ್ತಾ ಇದ್ದೀನಿ. ಹೋಗ್ತಾ ಇದ್ದೀನಿ ನೋಡಿರಿ. ಅಪ್ಪಾಜಿಗೆ ಅನ್ನ ತೊಗೊಂಡಿದ್ದಾರೆ. ಸ್ವಲ್ಪ ಊಟ ಮಾಡ್ತಾರೆ ಅವರು, ಜಾಸ್ತಿ ಏನಿಲ್ಲ, ಒಂದು 4 ಸೆಟ್ ಅಷ್ಟೇ ನೋಡಿರಿ. ಕೆಲವೊಬ್ರು ನಮ್ಮ ಮಂದಿರಿಗೆ ಹೋಗಿ ಊಟ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಅನ್ಕೊತಾರೆ ರೀ. ಅಂತ ಥರ ನಾವು ಹಚ್ಕೊಳಂಗಿಲ್ಲ ನೋಡಿರಿ. ಸಂದರ್ಭ ಒಂದೇ ಥರ ಇರಲ್ಲ, ಅದರಿಂದಾಗಿ ನಾವು ಊಟ ಮಾಡ್ಕೊಂಡು ಬಂದಿದ್ದೀವಿ. ಬಸ್ ನೋಡಿರಿ, ಅಪ್ಪಾಜಿದು ಊಟನೂ ಆಯಿತು. ಇವಾಗ ಮತ್ತೆ ಇಲ್ಲೇ ಮಲಸಿದ್ದೀವಿ ಫ್ರೆಂಡ್ಸೇ. ಇವಾಗ ನಾನು ಇಲ್ಲಿ ಮುಂದೆ ಕುಂದಿರ್ತೀನಿ. ನಡೀರಿ ಹೋಗೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ನಮ್ಮ ವ್ಲಾಗ್ ಇಷ್ಟವಾಗಿದೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಿಮಗೆ ಹೇಗೆ ಅನಿಸಿತು ಅಂತ ಹೇಳ್ಬಿಟ್ಟು. ಮತ್ತು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಹಾಗೆ ನಮ್ಮ ಅಪ್ಪಾಜಿಗೋಸ್ಕರ ದುವಾ ಮಾಡಿರಿ ಫ್ರೆಂಡ್ಸ್. ಮತ್ತು ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ. ಮುಂದಿನ ಹೊಸ ವ್ಲಾಗಿನ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ. ಅಲ್ಲಾ ಹಾಫೀಸ್.